ಗುಡ್ ಮಾರ್ನಿಂಗ್ ಎಲ್ಲ ನನ್ನ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ, ಆದರೆ ಮಾರ್ನಿಂಗ್ ವ್ಯೂ ಮಾತ್ರ ತೋರಿಸ್ತೀನಿ. ಮುಂದೆ ನಂದು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಬಳ್ಳಾರಿ ಬಸ್ ಸ್ಟ್ಯಾಂಡಿಂದ ಏನು ಅಂತ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ನಾನು ಇಡೀ ದಿನ ಜರ್ನಿ ಮಾಡೋದಕ್ಕಾಗಿಯೇ ಕೆಲವೊಂದಿಷ್ಟು ಬಟ್ಟೆ, ಕೆಲವೊಂದಿಷ್ಟು ವಸ್ತುಗಳು ಊರಿಗೆ ಏನೇನು ತಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದೇ ಆಗಿತ್ತು. ಅದನ್ನೇನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಾನು ಎಲ್ಲ ಪ್ಯಾಕ್ ಮಾಡಿಕೊಂಡು ನೈಟ್ ಬಸ್ ಹತ್ಕೊಂಡು ಹೋದೆ. ಒಬ್ಬಳೇ ಹೋಗಿದ್ದೆ. ಅಲ್ಲಿ ಬಳ್ಳಾರಿಗೆ ಹೋದ್ಮೇಲೆ ಹಳ್ಳಿ ಬರುತ್ತೆ ನಮ್ಮೂರು. ಹಳ್ಳೀಲಿ ವಾತಾವರಣ ಹೇಗಿರುತ್ತೆ, ತವ್ರ ಮನೆಗೆ ನಾವು ಹೋದಾಗ ಆ ಭಾವನೆಗಳು, ಅಮ್ಮನೂರಿಗೆ ಹೋದಾಗ ಅಲ್ಲಿ ಆಗೋವಂಥ ಒಂದು ಏನೋ ಹೇಳೋಕ್ಕಾಗೋದಿಲ್ಲ, ಅಷ್ಟು ಒಂದು ಅದ್ಭುತ ಸಮಯ ಅಂತ ಹೇಳ್ಬೋದು ತವ್ರ ಮನೆಗೆ ಹೋಗೋದು. ಈಗ ನನ್ನ ಮಕ್ಕಳು ರಜೆಗೆ ಹೋಗಿದ್ದಾರಲ್ಲ, ಅಲ್ಲೇ ಇದ್ದಾರೆ. ಕರ್ಕೊಂಬರೋಕ್ಕಾಗಿ ಹೋಗ್ತಾ ಇದ್ದೀನಿ. ಅಜ್ಜಿ ಜೊತೆ ಏನೇನು ನಡೆಯುತ್ತೆ ಅನ್ನೋದನ್ನು ನೀವು ವಿಡಿಯೋನಲ್ಲಿ ನೋಡ್ಬೋದು. ಆಮೇಲೆ ದಯವಿಟ್ಟು ಎಲ್ಲರೂ ವ್ಲಾಗ್ನ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಬಳ್ಳಾರಿ ಹೊಸ ಬಸ್ ಸ್ಟ್ಯಾಂಡಲ್ಲಿ. ನಾನು ಬೆಳಗ್ಗೆ ಬಸ್ ಸ್ಟ್ಯಾಂಡ್ ತಲುಪಿದಾಗ ಬೆಳಗ್ಗೆ 5:30 ಆಗಿತ್ತು. 5:30ಗೆ ಬಂದು ಇಳಿದಿದ್ದೆ. ನಾನು ಬೆಳಗಾಮಲ್ಲಿ ರಾತ್ರಿ ಬಸ್ಸಿಗೆ ಬಂದಿದ್ದೆ, ಆಧಾರ್ ಕಾರ್ಡಲ್ಲಿ ಫ್ರೀಯಾಗಿ. ಕೊಲ್ಲಾಪುರ ಬಸ್ ಒಂದು ನೈಟಿಂದ ಬೆಳಗ್ಗೆ ಬಳ್ಳಾರಿಗೆ ಒಂದು ಡೈರೆಕ್ಟ್ ಬಸ್ ಇದೆ, ಆ ಬಸ್ಸಲ್ಲಿ ಬಂದಿದ್ದೆ. 5:30ಗೆ ಬಂದಿದ್ದೆ. ಆಮೇಲೆ ನಾನು ಇಲ್ಲಿಂದ ಡೈರೆಕ್ಟಾಗಿ ಸಿರುಗುಪ್ಪ ಬಳ್ಳಾರಿ ಬಸ್ ಹಿಡ್ಕೊಂಡು ಹೋಗಬೇಕು. 5:30ಗೆ ಹೋದರೂ ಕೂಡ ಬಸ್ ಇತ್ತು, ನಾನು ಹತ್ತಲಿಲ್ಲ. ಯಾಕಂದರೆ ಅರ್ಧ ಗಂಟೆಯಲ್ಲಿ ನಮ್ಮೂರು ನಿಯರ್ ರೋಡ್ಗೆ ಹೋಗ್ತೀನಿ, ಆದರೆ ಅಲ್ಲಿ ನನಗೆ ಬೇಗ ಸಿಗಲ್ಲ. ಅದಕ್ಕೆ 1/2 ಅವರ್ ಲೇಟಾಗಿ ಹೋಗಬೇಕು ಅಂತ 6 ಗಂಟೆಗೆ ಒಂದು ಬಸ್ ಬಂತು. 6 ಗಂಟೆ ಬಸ್ಸಿಗೆ ನಾನು ಹತ್ಕೊಂಡೆ. ಈಗೇನು ನೋಡ್ತಾ ಇದ್ರಲ್ಲ ಆ ಪುಟ್ಟಿ, ಅವೆಲ್ಲ ವೀಳ್ಯದೆಲೆನ ಬಾಳೆ ಎಲೆಯಲ್ಲಿ ಕಟ್ಟಿ ಟ್ರಾನ್ಸ್ಪೋರ್ಟಿಗೆ ಹಾಕಿರೋಂಥ ವೀಳ್ಯದೆಲೆಗಳವು. ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡ್ ಯಾವುದು ಅಂದರೆ ಬಳ್ಳಾರಿ ರೈಲ್ವೆ ಸ್ಟೇಷನ್ ಬರುತ್ತೆ ಗೊತ್ತಾ, ಮೇನ್ ರೋಡು. ಅಲ್ಲಿ ಆ ರೋಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ನಾವು ಹೋಗ್ತೀವಿ. ಇದೆ ನೋಡ್ರಿ ಇದು ಬಳ್ಳಾರಿದು ರೈಲ್ವೆ ಸ್ಟೇಷನ್ನು ಎಂಟ್ರೆನ್ಸು. ಬಳ್ಳಾರಿ ರೈಲ್ವೆ ಸ್ಟೇಷನ್ನು ತುಂಬ ಬ್ಯೂಟಿಫುಲ್ ಆಗೈತೆ, ನೋಡ್ಬೋದು. ಆಗಿನ ಕಾಲದ ಸ್ಟ್ರಕ್ಚರ್ ಅದು. ಇನ್ನು ನಾನು 6 ಗಂಟೆಗೆ ಬಸ್ ಹತ್ತಿದೆ ಅಂತ ಹೇಳ್ದಲ್ವಾ, 6ರಿಂದ ಒಂದು 6:15 ಒಂದು 6:20 ತನಕ ಅಲ್ಲೇ ಹೋಗೋಕ್ಕೆ ಆಯಿತು. ಅಲ್ಲಿಂದ ಅಷ್ಟೊತ್ತಿಗೆ ನೇರಳೆ ಹಣ್ಣು, ಎಳನೀರು ಮಾರೋದಕ್ಕೆ ಪುಟ್ಟಿ ಇಟ್ಕೊಂಡು ಆಲ್ರೆಡಿ ಮಾರೋರು ಬಂದುಬಿಟ್ಟಿದ್ರು ನೋಡ್ರಿ. ಇದು ಗಡಿಯಾರ ಕಂಬ, ಇದು ಬಳ್ಳಾರಿಲಿ ರಾಯಲ್ ಸರ್ಕಲ್ ಹೋಗುವಾಗ ಬರುತ್ತೆ, ಬೆಂಗಳೂರು ರೋಡ್ ಹತ್ರ ಅಲ್ಲಿ ಬರುತ್ತೆ ಇದು. ಇನ್ನು ಈ ಕಡೆ ಬಳ್ಳಾರಿ ಇನ್ನೂ ಬೆಳಗ್ಗೆ ಅಲ್ವಾ, ಯಾರೂ ಇರಲಿಲ್ಲ, ಪ್ರೈವೇಟ್ ಬಸ್ ಓಡಾಡ್ತಿದ್ವು. ಜನರು ಬೆಳಗ್ಗೆ ಅಡ್ಡಾಡೋರು ಅವರು ಇವರು ಇದ್ದರು, ಹೂ ಮಾರೋರು ಬಂದಿದ್ದರು. ಈಗೇನು ನೀವು ಮುಂದೆ ಕಟ್ಟಡ ನೋಡ್ತಾ ಇದ್ದೀರಲ್ಲ, ಇದೇ ಇದು ಬಳ್ಳಾರಿದು ಹಳೆ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ನ ಮತ್ತೆ ನೀಟಾಗಿ ಚೆನ್ನಾಗಿ ಕಟ್ಟಿದ್ದಾರೆ, ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ, ಯಾವ್ಯಾವ ಬಸ್ ಯಾವ ಕಡೆ ಹೋಗುತ್ತೆ ಪಾರ್ಟ್ ಮಾಡಿದ್ದಾರೆ. ಒಂದು ಲೈನ್ ಒಂದು ರೂಟ್ ಬಸ್, ಇನ್ನೊಂದು ಈ ಥರ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆ ರೀತಿಯಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ನ ಬಿಲ್ಡ್ ಮಾಡ್ಯಾರ. ಮೊದಲು ಏಕ ಇತ್ತು, ಎಲ್ಲ ಬಸ್ಸು ಒಂದೇ ಕಡೆ ಬರ್ತಿದ್ವು, ಎಲ್ಲರೂ ಒಂದೇ ಕಡೆ ಕುಂದಿರ್ತಿದ್ರು. ಊರು ಬಸ್ ಬಂದ ತಕ್ಷಣ ಓಡೋಗಬೇಕಿತ್ತು. ಆದರೆ ಈಗ ಹಾಗಿಲ್ಲ, ತುಂಬ ಚೆನ್ನಾಗಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ನ ಹೊಸ ಬಸ್ ಸ್ಟ್ಯಾಂಡ್ ಒಂದು ಮಾಡಿದ್ದಾರೆ. ಮತ್ತು ಈಗ ನಾನು ತೋರಿಸಿದ್ದು ಹಳೆ ಬಸ್ ಸ್ಟ್ಯಾಂಡು. ಇನ್ನು ನಾವು ಹೋಗ್ತಾ ಇರೋ ರೂಟ್ ಇದು ಸಿರುಗುಪ್ಪ ರೋಡು ಬಳ್ಳಾರಿ ಪ್ರಸಿದ್ಧ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ ಮುಂದ್ಗಡೆಯಿಂದ ಹೋಗ್ಬೇಕು ನಾವು. ಇಲ್ಲಿಂದ ಏನೋ ಬೋರ್ಡ್ ಹೆಸರು ಬರ್ತಿದ್ರು, ಸುವರ್ಣ ಬಳ್ಳಾರಿ ಅಂತ. ಸುವರ್ಣ ಬಳ್ಳಾರಿನೇ ಬಿಡೋದು ವಿಜಯನಗರ ಕಾಲದ್ದು, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಇನ್ನು ಇಲ್ಲಿ ದುರ್ಗಾದೇವಿ ಮಂದಿರ, ಬಳ್ಳಾರಿ ದುರ್ಗಮ್ಮ, ಕನಕದುರ್ಗಮ್ಮ ಅಂತಾರೆ ಆ ತಾಯಿನ. ಆ ತಾಯಿ ದೇವಸ್ಥಾನ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಇದು ಅಭಿವೃದ್ಧಿ ಪಡಿಸ್ಯಾರ. ಇದು ಅಮ್ಮನ ದ್ವಾರ ಬಾಗಿಲು, ಅಂದರೆ ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಅಮ್ಮ. ದೇವ್ರ ದರ್ಶನ ಆ ಕಡೆ ಭಾಗದಲ್ಲಿ ಆಗುತ್ತೆ, ಆದರೆ ಅಮ್ಮನ ಮುಖ ಈ ಕಡೆ ಇದೆ, ಬೆನ್ನಿಗಿದೆ ಅಂತ ಹೇಳ್ತಾರೆ. ನೋಡ್ಬೋದು. ಇದೆಲ್ಲ ಸರ್ಕಲ್ ಬಂದು ಬಳ್ಳಾರಿ ಕನಕದುರ್ಗಮ್ಮ ಅಮ್ಮನವರ ದೇವಸ್ಥಾನ. ಒಂದು ಬಸ್ಸಿಂದನೇ ಕೈ ಮುಗಿದು ಕಾಪಾಡ್ತಾಯಿ ಅಂತ ಹೇಳ್ಕೊಂಡು ಹೊರಟೆ. ಇಲ್ಲೂ ಕೂಡ ನೇರಳೆ ಹಣ್ಣು ಮಾರ್ತಾ ಇದ್ದಾರೆ, ನೋಡ್ಬೋದು. ಇದು ನನ್ನ ತವ್ರ ಮನೆ.
ನಾನು ಬಳ್ಳಾರಿಲೇ ಕಾಲೇಜನ್ನು ಮುಗಿಸಿದ್ದು. ಇದು ಬಂದು ಎಸ್ ಪಿ ಸರ್ಕಲಲ್ಲಿ ಏನೋ ಮಾಡ್ತಾ ಇದ್ದಾರೆ, ಅದನ್ನ ಇನ್ನೂ ಇನಾಗ್ರೇಷನ್ ಮಾಡಿಲ್ಲ, ದೊಡ್ಡದಿದೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ರೋಡನ್ನ ತುಂಬ ನೀಟಾಗಿ ಮಾಡಿದ್ದಾರೆ ಇವಾಗ. ಮೊದಲಾದರೆ ಸ್ವಲ್ಪ ಚಿಕ್ಕ ರೋಡ್ ಇದ್ವಲ್ಲ, ಈಗ ರಸ್ತೆ ಅಗಲೀಕರಣ ಮಾಡಿ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲಿಂದ ನಾನು ನಮ್ಮೂರಿಗೆ ಸಿರುಗುಪ್ಪ ರೋಡ್ಗೆ ಹೋಗ್ತೀವಿ. ಇಲ್ಲಿಂದ ನಂದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ರಜಕ್ಕೆ ಊರಿಗೆ ಕರೆಕ್ಟ್ ಬಂದೀನಿ. ಅಜ್ಜಿ ಊರು ಬಿಟ್ಟು ಬರಕಲ್ಲ ಅಂತೇಳಿ ಅಳಕತ್ತಾರ. ನೋಡ್ರಿ ಏನು ಮಾಡೋದು, ನಾವು ನಮ್ಮ ಊರನ್ನ ಬಿಟ್ಟು ಹೋಗಲ್ಲ. ಬೆಳಿಗ್ಗೆ ಬಂದಾಗಿಂದ ಕಿಸಕೊಂತ ನಾನು ಬರಕಲ್ಲ, ಇಲ್ಲೇ ಸಾಲಿ ಸೇರ್ನೋ ಅಂತ. ಏನಿದ್ರೆ ನಾಳೆ ಹೋಗೋಣ ಅಂತದಾಳ. ನಾಳೆ ಹೋಗೋಣ. ಅಜ್ಜಿ ಊರ್ದು ಇದು ಪ್ರೀತಿ ಹೆಚ್ಚಾಗೈತೆ. ಇಲ್ಲೇ ಸಾಲಿಗೆ ಅಜ್ಜಿಗೆ ಅಂತೀನಂತೇಳಿ ಅವ್ರ ಅಜ್ಜಿನ ಇಟ್ಕೊಂಡು ಅಳಾಕತ್ತಾನ. ನೀವೇ ಹೇಳ್ರಿ ಫ್ರೆಂಡ್ಸ್. ಏನು ಹೇಳ್ಬೇಕು ಫ್ರೆಂಡ್ಸ್? ನೀವು ಹೇಳಿ ಫ್ರೆಂಡ್ಸ್. ಏನು ಹೇಳ್ತೀರಿ ಫ್ರೆಂಡ್ಸ್? ಬರ್ತಿರಲ್ಲ ಊರಿಗೆ ಹೋಗೋದ? ನಾ ಬರಕಲ್ಲ. ನಾಳೆ ಹೋಗಣ್ರಿ. ಪ್ರಶಾಂತನ್ ಟೀಚರ್ ಫೋನ್ ಮಾಡಿದಾರೆ, ಇನ್ನೂ ಯಾಕೆ ಬಂದಿಲ್ಲ ಅಂತ. ಮಂಡೆಯಿಂದ ಹೋಗ್ತೀವಿ ಸ್ಕೂಲಿಗೆ. ನಿಂದಲ್ಲ, ಈತನ ಬಂದಿಲ್ಲ. ನಾನು ಇಲ್ಲೇ ಇರ್ತೀನಿ. ಇಲ್ಲ, ನಾನು ಬಿಡಂಗಿಲ್ಲ. ಎದಕ್ಕೆ ಬರಕಲ್ಲ ಊರಿಗೆ? ಇಲ್ಲೇ ಇರ್ತೀನಿ. ಎದಕ್ಕೆ ಇರ್ತೀವಿ? ಅಜ್ಜಿ ಪ್ರೀತಿ ಜಾಸ್ತಿ ಆಗೈತೆ, ಅದಕ್ಕೆ ಇಲ್ಲೇ ಇರ್ತೀವಿ. ಅಜ್ಜಿ ಪ್ರೀತಿ ಜಾಸ್ತಿ ಆಗೈತೆ. ಇಲ್ಲ, ಅಲ್ಲಿ ಸ್ಕೂಲ್ ಟೀಚರ್ ಫೋನ್ ಮಾಡ್ತಿದಾರೆ ಗೊತ್ತಾ, ಹೋಗ್ಬೇಕಂತ. ಆಳಂಗಿದ್ರೆ ಅದ್ರ ಮುಂದೆ ಫೋನ್ ಇಡತ್ಲೆ, ಯಾಕೆ ನಗ್ತೀಗಿ? ಹೇಳ್ರಿ, ಅಜ್ಜಿ ಊರಿ ರಜಕ್ಕೆ ಬಂದು ಏನೇನು ಮಾಡಿದ್ರಿ? ಆಟ ಆಡಿದ್ವಿ, ಓದ್ವಿ, ಬಂದ್ವಿ. ಏನು ಇಷ್ಟ ಆಯ್ತು ಅಜ್ಜಿ ಊರಾಗ? ಕಟ್ ಮಾಡಿದ್ದೆ. ಪ್ರತಿ ವರ್ಷ ರಜಕ್ಕೆ ಬರ್ತಿದ್ದಿಲ್ಲ, ಕಡಿಮೆ ಬರ್ತಿದ್ವಿ. ಈ ಸರಿ 2 ತಿಂಗಳು ಸ್ಟಾರ್ಟ್ ಆದಾಗಿಂದ 2 ತಿಂಗಳು ಬಿಟ್ಟಿನಿ ರಜಕ್ಕೆ. ಯಾವ್ದಲ್ಲೇ ಡ್ರೆಸ್ಸು ಇಲ್ಲೇ ಇರ್ತಂತಿಗೆ. ಯಾಕಂದ್ರೆ ನಾನು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀವಿ ಹೇಳಿ, ಏನೈತಿ ಇಲ್ಲಿ? ನಾನು ಇಲ್ಲೇ ಇರ್ತೀನಿ. ಅದೇ ಯಾಕ? ಸುಮ್ಮನೆ ಅಜ್ಜಿ ಬೈಯಕಲ್ಲ ಇಲ್ಲ. ಬೇಸ್ ಫ್ರೆಂಡ್ ಜೊತೆಗೆ ಹೊಲ ಫಲ ತಿರ್ಗಕ್ ಬರ್ತಾ ಇಲ್ಲ. ಹೌದು, ಫ್ರೆಂಡ್ಸ್ ಐತಾ, ಹೊಲಗಳಿಗೆ ಹೋತಾನ ಫ್ರೆಂಡ್ಸ್, ಹೊಲ ಇದಾವಲ್ಲ. ಕ್ರಿಕೆಟ್ ಆಡಕ್ ಹೋಗ್ತಾನ ನಮ್ಮ ಫ್ರೆಂಡ್ಸ್. ಹೊಲ್ದಾಗ ಕ್ರಿಕೆಟ್ ಕ್ರಿಕೆಟ್ ಎಲ್ಲ ಕಡೆ ಹೋಗ್ತಾನೆ ಫ್ರೆಂಡ್ಸ್. ಇದು ರಜನ ಫುಲ್ ಎಂಜಾಯ್ ಮಾಡ್ಬಿಟ್ಟನಲ್ಲ, ಇವಾಗ ಬಾ ಅಂದ್ರೆ ಬರಕ್ಲತ್ತಿದ್ಕಂಡ. ನಾನು ನೋಡಿದ್ರೆ ಇವತ್ತು ಬೇಗನೆ ಇವತ್ತು ಸಂಜೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಇವತ್ತು ನಾವು ಹೋಗಲ್ಲ ಫ್ರೆಂಡ್ಸ್, ನಾಳೆ ಹೋಗ್ತೀವಿ. ನಾ ಜಗ್ಗ ಅಂದ್ರೆ ಜಗ್ಗ ಹಾಕ್ಬಿಡ್ತೀನಿ ಅಷ್ಟೇ. ರಾತ್ರಿ ಬಸ್ನಾಗ ಬಂದಿದ್ದು ಬರಕತ್ತಿತ್ತು. ನಾಳೆ ಹೋಗೋಣ ಫ್ರೆಂಡ್ಸ್. ಅಲ್ದ ಮೇಲೆ ಮಕ್ಕಂಬಿಟ್ಟು ನಾಳೆ ಇದೇನು ನೋಡ್ರಿ, ಬ್ಯಾಗ್ ಲಗೇಜ್ ತಂದಿದ್ದು ಎಲ್ಲ ಇಲ್ಲೇ ಓಪನ್ ಮಾಡಿ. ಅವ ನಾನಿಲ್ಲೇ ಇರ್ತೀನ. ಇದು ನಾ ಬಂದ ಮಾರನೇ ದಿನ ಬೆಳಗ್ಗೆ ರಂಗೋಲಿ ಹಾಕಿ ರಂಗೋಲಿ ಹಾಕಿದ್ದೆ. ಇದು ನಮ್ಮ ಮನೆ ಮುಂದೆ ತೆಂಗಿನ ಮರ ನೋಡ್ರಿ, ಅಪ್ಪ ನೆಟ್ಟಿದ್ದು. ದೇವ್ರ ಕಳ್ಸಕ್ಕೆ ಮೊಳಕೆ ಬಂದಿದ್ದ ಕಾಯಿನ ನೆಟ್ಟಿದ್ರು ಅಪ್ಪ. ಅದು ಚೆನ್ನಾಗಿ ಈ ರೀತಿಯಾಗಿ ಬೆಳ್ಕೊಂಡತೆ. ಇನ್ನು ಮನೆ ಒಳಗೆ ಹೋಗೋಣ, ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬರ್ರಿ. ಅಮ್ಮ ರಾತ್ರಿ ಬಾದಾಮಿ ನೆನೆ ಹಾಕ್ಯಾರ, ಬಾದಾಮಿ ಸಿಪ್ಪೆ ಸುಲಿದು ಮೊಮ್ಮಕ್ಳಿಗೆ ಕೊಡ್ತಾ ಇದ್ದಾರೆ ನೋಡ್ರಿ. ಅದು ಮೊಮ್ಮಕ್ಕಳು ಅಂದರೆ ಅದು ಅಷ್ಟು ಪ್ರೀತಿ.
ಬೆಳಿಗ್ಗೆ ನಾನು ರಂಗೋಲಿ ಹಾಕಿ ಅಮ್ಮ ಬಾದಾಮ್ ತಿನ್ನಿಸಿದ್ದು ತೋರಿಸಿದ್ನಲ್ಲ, ಅದಾದಮೇಲೆ ನಾನು ಫ್ರೆಶಪ್ ಆಗಿ ಬಂದು ಎಲ್ಲ ಬಟ್ಟೆಗಳನ್ನ ಜೋಡಿಸ್ತಾ ಇದ್ದೀನಿ. ಬೆಳಿಗ್ಗೆ ಅಮ್ಮ ಟಿಫಿನಿಗೆ ರೊಟ್ಟಿ ಎಣ್ಣೆ ಬದನೆಕಾಯಿ ಆಮೇಲೆ ಹುಗ್ಗಿ ಮಾಡಿದರು, ಗೋಧಿ ನುಚ್ಚಿನ ಹುಗ್ಗಿ. ಇಲ್ಲಿ ಬಟ್ಟೆನ ನಾವು ಮತ್ತೆ ಊರಿಗೆ ಬಂದಾಗ ಬಳಸೋಕ್ಕೆ ಯಾವ್ಯಾವ ಬಟ್ಟೆ ತೆಗೆದಿಡ್ಬೇಕು, ಯಾವ ಬಟ್ಟೆನ ಊರಿಗೆ ಒಯ್ಯಬೇಕು ಅಂತೇಳಿ ಎಲ್ಲನೂ ಡಿವೈಡ್ ಮಾಡಿಡ್ತಾ ಇದ್ದೀನಿ. ಊರಿಗೆ ಒಯ್ಯೋದನ್ನು ಮನೇಲಿ ಇಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋದನ್ನು. ಫ್ರೆಂಡ್ಸ್, ಇದು ಸೀರೆ ನಾನು 4 ವರ್ಷ ಇದ್ದಾಗ ನಮ್ಮಮ್ಮ ನಾರಿದಟ್ಟಿ ಅಂತ ಮಾಡ್ತಾರೆ, 4 ವರ್ಷದ ನಾರಿದಟ್ಟಿ ಅಂತ. ಆ ಸೀರೆ ಇದು ಇನ್ನೂ ಹಂಗೆ ಐತೆ. ಅವಾಗೇನು 4 ವರ್ಷ ನಾರಿದಟ್ಟಿ ಮಾಡಿದ್ರಲ್ಲ, ಅವಾಗೆ ಫಾಲ್ಸ್ ಹಾಕ್ಸಿದ್ರು, ಪಿಕೋ ಫಾಲ್ಸ್ ಮಾಡ್ತಾರ. ಇದು ಅವಾಗ ಮಾಡಿದ ಫಾಲ್ಸು, ಇನ್ನೂ ಕೂಡ ಏನಾಗಿಲ್ಲ ನೋಡ್ರಿ, ಎಷ್ಟು ಗಟ್ಟೆಗೆ ಹಾಕ್ಯಾರ. ಇದು ಫುಲ್ ಸೀರೆ, ಬಣ್ಣ ಹೋಗಿಲ್ಲ, ಮುದ್ರು ಬಂದಿಲ್ಲ, ಹರಿದಿಲ್ಲ, ಒಂಥರ ಫ್ಯಾನ್ಸಿ ಟೈಪ್ ಸೀರೆ. ಇದು ಸೆರ್ಗು ಫುಲ್ ಸೀರೆ ಈ ತರ ಬರುತ್ತೆ. ಬಿಚ್ಚಿ ತೋರಿಸ್ತೀನಿ. ಇದು ಸೆರ್ಗಿಂದ ಸಾಡಿ ಹಾಫ್ ಪ್ಲೇನ್ ಬರುತ್ತೆ. ಮಿಡ್ಲಲ್ಲಿ ನೆರಿಗೆ ಕಟ್ತೀವಲ್ಲ, ನೆರಿಗೆನಲ್ಲಿ ಡಿಸೈನ್ ಬರುತ್ತೆ. ಮತ್ತೆ ಆ ನೆರಿಗೆ ಮುಗಿದ್ಮೇಲೆ ಮತ್ತೆ ಹಾಫ್ ಅಂಡ್ ಹಾಫ್ ಸೀರೆ ತರ ಬರುತ್ತೆ. ಈ ಸೀರೆ ಇನ್ನ ಇವತ್ತಿನವರು ಏನಾಗಿಲ್ಲ. ಇದು ನಾನು 4 ವರ್ಷ ಇದ್ದಾಗ ಮಾಡಿದ್ದು ನಾರಿದಟ್ಟಿ ಮಾಡಿದ ಸೀರೆ. ಕ್ವಾಲಿಟಿ ನೋಡಿದ್ರೆ ಚೆನ್ನಾಗೈತೆ. ಇದು ಅವಾಗೇನು ಸಾರಿಗೆ ಪಿಕೋ ಫಾಲ್ಸ್ ಮಾಡಿಸಿದ್ರಲ್ಲ, ಅವಾಗ ಮಾಡಿಸಿದ್ ನೋಡ್ರಿ. ಅವಾಗಿಂದ ಒಂದು ಹೊಲಿಗೆ ಹೋಗಿಲ್ಲ, ಏನಾಗಿಲ್ಲ. ಯಾವ ಥರ ಮಾಡ್ಯಾರ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ಯಾರ. ವಾವ್, ಬ್ಯೂಟಿಫುಲ್. ಇನ್ನು ಸೀರೆದು ಫಾಲ್ಸು ಇದು ಅವತ್ತಿಗೆ ಹೊಲಿಗೆ ಹಾಕ್ತಾರೆ. ಈಗ ಚೂಜಿ ತಗೊಂಡು ಎಮ್ಮಿಂಗ್ ಮಾಡ್ತಾರಲ್ಲ, ಇದನ್ನ ಎಮ್ಮಿಂಗ್ ಮಾಡಿಲ್ಲ, ಫುಲ್ ಲೈನ್ ಹಾಕ್ಬಿಟ್ಟಾರ. ಅಷ್ಟು ವರ್ಷದಿಂದ ಇವತ್ತಿನವರೆಗೂ ಏನೂ ಆಗಿಲ್ಲ ನೋಡ್ರಿ, ಎಷ್ಟು ನೀಟಾಗಿ ಮಾಡ್ಯಾರ. ಇಲ್ಲೊಂದು ಸ್ವಲ್ಪ ಹೋಗೈತಿ, ಇಲ್ಲಿ ನೆರಿಗೆ ಹತ್ರ ಬರುತ್ತಲ್ಲ, ಇಲ್ಲಿ ನೆಡೆದಾಡಿ ಸ್ವಲ್ಪ ಹೋಗೈತೆ. ಅಷ್ಟು ಬಿಟ್ಟರೆ ಸೀರೆ ಅದೇ ಫಾಲ್ಸ್, ಆವಾಗಿನ ಫಾಲ್ಸ್, ಬಣ್ಣ ಹೋಗಿಲ್ಲ, ಹಿಂಗೆ ಕೆಳಗೆ ಇಳಿ ಬೀಳುತ್ತೆ ಗೊತ್ತಾ, ಯೂಸ್ ಮಾಡಿ ಹಂಗಾಗಿಲ್ಲ. ಎಷ್ಟು ಕ್ವಾಲಿಟಿ ಯೂಸ್ ಮಾಡ್ಯಾರ. ಕಟ್ ಮಾಡಿ ಪ್ಲೀಸ್. ಊರಿಗೆ ಹೋಗ್ತಾಯಿದ್ದೀವಲ್ಲ, ಮತ್ತು ಬರೋದು 2-3 ತಿಂಗಳಾಗುತ್ತೆ. ಎಲ್ಲ ಬಟ್ಟೆ ಇಲ್ಲಿಗೆ ಬಂದಾಗ ಉಟ್ಕೊಳಕ್ಕೆ ಬೇಕಲ್ಲ, ಡೈಲಿ ವೇರ್, ಆ ಬಟ್ಟೆನೆಲ್ಲ ಇಲ್ಲೇ ಬಿಟ್ಟಿನಿ. ಈಗ ಅಲ್ಲಿಗೆ ಹೋಗಿ ಯಾವ್ದು ಯೂಸ್ ಮಾಡ್ತೀವಿ ಮೇನ್ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಕೆಲವೊಂದಿಷ್ಟು ವಸ್ತುಗಳಿದಾವೆ ತಗೊಂಡು ಬ್ಯಾಗ್ ರೆಡಿ ಮಾಡ್ಕೊಂಡ್ರೆ ನೈಟ್ ಹೋಗುವಾಗ ಅದು ಮರ್ತೆ ಇದು ಮರ್ತೆ ಅಂತ ಆಗೋದಿಲ್ಲ. ಅದಕ್ಕೆ ಎಲ್ಲನೂ ಮರಿದಂಗೆ ಇವಾಗೆ ನಿಧಾನಕ್ಕೆ ಮಾಡ್ಕೊತ ಇದ್ದೀವಿ. ಬೆಳಿಗ್ಗೆ ಅಮ್ಮ ರೊಟ್ಟಿ ಬದನೆಕಾಯಿ ಮಾಡಿದ್ರು, ಊಟ ಮಾಡಿದ್ವಿ. ಹಿಂಗೈತೆ ಕತೆ ಇವತ್ತಿಂದು. ಬೇಜಾರಾಗ್ತದೆ ಊರಿಗೆ ಹೋಗಕ್ಕೆ. ಕಾಶ್ಮೀರ ಎಣ್ಣ ಬೇಕಿನ ಕಣ್ಣ, ಏನ ಚಂದ ನಿನ ಬಣ್ಣ, ನಾನು ಬರತೀನಿ ನಿನ್ನಿಂದ. ಫ್ರೆಂಡ್ಸ್, ಇವಾಗ ನೀವೇನು ನೋಡ್ತಾ ಇದ್ದೀರಿ, ಇದಂತೂ ಅತ್ಯಮೂಲ್ಯ ದೃಶ್ಯ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಈಗಿನ ಕಾಲಕ್ಕೆ ಈ ಥರ ದೃಶ್ಯ ಸಿಗೋದು, ಈ ಥರ ಸಂದರ್ಭ ನೋಡೋದು ಬಹಳ ಅಪರೂಪನೇ ಅಂತ ಹೇಳ್ಬೋದು. ಹಳ್ಳಿಗಳಲ್ಲಿ ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಫ್ರೆಂಡ್ ಜೊತೆ ಕುತ್ಕೊಂಡು ಈ ಥರ ಚೌಕಾಬಾರ ಆಡ್ತಾರೆ. ನಮ್ಮ ಕಡೆ ಚವಂಗ ಅಂತಾರೆ. ಈ ಆಟನ ಆಡ್ಕೊಂತ ಕುಂತಾರೆ ನೋಡ್ರಿ. ಗ್ರೀನ್ ಕಲರ್ ಅಮ್ಮ, ಯೆಲ್ಲೋ ಕಲರ್ ದೊಡ್ಡಮ್ಮ, ಇವ್ರು ಇನ್ನೊಬ್ಬರು ಅವರು ದೊಡ್ಡಮ್ಮ. ಈ ಕಡೆ ನ್ಯೂ ಜನ್ರೇಷನ್ನು ಹೊಸ ಆಟ ಆಡ್ತಾ ಇದೆ, ಯೂನೋ ಕಾರ್ಡ್ ಅಂತ. ಊನೋ ಕಾರ್ಡ್ ಆಡ್ತಾ ಇದ್ದಾರೆ. ಈ ಕಡೆ ಸೈಡು ನಮ್ಮಂತ ಕೈದಾರಲ್ಲ ನಮ್ಮನೆ ಸುತ್ತಮುತ್ತ ಅವರೆಲ್ಲರೂ ಬಂದು ಇಲ್ಲಿ ಚವಂಗ ಆಡ್ಕೊಂತ ಕೂತ್ಕೊಂಡ್ರೆ ನೋಡ್ರಿ. ಒಂದೇ ಕಡೆ 2 ಜನ್ರೇಷನ್ದ ಈ ದೃಶ್ಯ ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಈ ದೃಶ್ಯ ನೋಡಿ ನಮ್ಮ ವೀಕ್ಷಕರಿಗೆ ಏನು ಅನ್ನಿಸ್ತು ಅಂತ ತಿಳ್ಕೊಬೇಕಂತ ನಂಗೆ ಆಸೆ. ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಊರಿಗೆ ಹೋದಾಗ ಅಮ್ಮನಿಗೆ ಒಂದು ನೋಸ್ ಪಿನ್ ಕೊಡಿಸಿತ್ತು. ಇದು 4 ಡೈಮಂಡ್ ಹಳ್ಳಿಂದು ಆಫರಲ್ಲಿತ್ತು, ಕೊಡಿಸಿದ್ದೆ ಅಮ್ಮಗೆ.
ಆಮೇಲೆ ವೀಕ್ಷಕರೇ, ಇದು ನೈಟಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ನಮ್ಮ ಐಶು ಫ್ರೆಂಡು ಸೇಮ್ ಕ್ಲಾಸ್ಮೇಟು ಬಂದಿದ್ದ ಅದೇನೋ ಬುಕ್ಸ್ ಕೇಳೋದಕ್ಕೆ. ಅಮ್ಮ ನಮ್ಮ ಫ್ರೆಂಡು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾನ ಅಂತ ಹೇಳಿದ್ಲು. ಆ ಹುಡುಗನ ಹೆಸರು ಬಂದು ಮೊಹಮ್ಮದ್ ಅಂತ. ಸರಿಯಪ್ಪ ತಗೊಂಬಂದು ನೋಡೋಣ ಅಂತ ಹೇಳಿದ್ದೆ. ತಗೊಂಬಂದು ಕೊಟ್ಟ. ನೋಡ್ರಿ ಆ ಹುಡುಗ ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡ್ಯಾನ. ಎಲ್ಲ ಡ್ರಾಯಿಂಗ್ನು ನಾನು ವಿಡಿಯೋ ಮಾಡಿಕೊಂಡೆ. ಅಂದರೆ ಈಗ ಅವನಿನ್ನ 9th ಸ್ಟ್ಯಾಂಡರ್ಡು. ಒಂದೊಂದು ಚಿಕ್ಕ ಮಕ್ಕಳಲ್ಲಿ ಎಂತೆಂಥ ಡ್ರಾಯಿಂಗ್ ಆರ್ಟ್ ಇರುತ್ತೆ, ಆ ಮಕ್ಕಳಲ್ಲಿ ಕಲೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ನೋಡಿ ಯಾವ ರೀತಿ ಬಿಡಿಸಿದ್ದಾನೆ. ಇನ್ನೂ ಇವನು ಡ್ರಾಯಿಂಗ್ ಮಾಡ್ತಾ ಆ ಕಲೆಯಲ್ಲಿ ಪರಿಣಿತ ಆದ ಅಂದರೆ ಎಂಥ ಒಳ್ಳೆಯ ಒಬ್ಬ ಕಲಾವಿದ ಆಗ್ಬೋದು ಅಲ್ವಾ. ಅದಕ್ಕೆ ಯಾವುದೇ ಮಕ್ಕಳು ಏನೇ ಮಾಡಿದ್ರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಡ್ರಾಯಿಂಗ್ ಮಾಡಿದರೆ, ಹಾಡುಗಳನ್ನ ಹಾಡಿದರೆ, ಆಟದಲ್ಲಿ ಮುಂದೆ ಇದ್ದರೆ, ಕೆಲವೊಬ್ಬರು ನೋಡಿದ ತಕ್ಷಣ ಪೆನ್ಸಿಲ್ ಸ್ಕೆಚ್ ಮಾಡ್ತಾ ಇರುತ್ತೆ ಮಕ್ಕಳು. ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಇದನ್ನೇನು ಬರಿತೀವಿ, ಅದನ್ನೇನು ಮಾಡ್ತಿದ್ವಿ, ಅದನ್ನು ಮಾಡಿದರೆ ಏನು ಬರುತ್ತೆ, ಇದನ್ನು ಮಾಡಿದರೆ ಏನು ಬರುತ್ತೆ ಅಂತ ಮಕ್ಕಳಿಗೆ ಡಿಮೋಟಿವೇಟ್ ಮಾಡಬಾರ್ದು ಯಾವತ್ತೂ. ಅವರು ಒಂದು ಚಿಕ್ಕ ಗೆರೆ ಹೇಳಿ ತೋರ್ಸೋಕೆ ಬಂದ್ರೂ ವಾವ್ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಅಂತ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಮ ಪ್ರೋತ್ಸಾಹ ಯಾವಾಗಲೂ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಆ ಮಗು ಬಿಡಿಸಿದಂಥ ಈ ಡ್ರಾಯಿಂಗ್ ಮಾತ್ರ ಒಂದೊಂದು ತುಂಬ ಚೆನ್ನಾಗಿ ಬಿಡಿಸಿದ್ದ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಷ್ಟೋ ಪ್ರೈಸ್ಗಳು ಸಹ ಬಂದವಂತೆ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ. ಆಮೇಲೆ ಅವನು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿತ್ತು. ಆ ಬುಕ್ಸ್ ತೊಗೊಂಬ ಅಂತ ಕಳಿಸಿದ್ದೆ. ಆದರೆ ಅವನು ಹೋಗಿ ಬರಲೇ ಇಲ್ಲ ಮನೆಗೆ. ಏನು ಕತ್ಲಾಗಿತ್ತಲ್ಲ, ಮತ್ತೆ ಯಾಕೆ ಹೋಗ್ತೀವಿ ಬಿಡಪ್ಪ ಅಂತೇಳಿ ಅಂದರೆ ನಮ್ಮ ಮನ್ಯಾಗ ಬರಲಿಲ್ಲ. ಇದೊಂದು ಡ್ರಾಯಿಂಗ್ ಬುಕ್ ತೋರಿಸ್ಕೊಂಡು ಹೋದ. ಈ ಡ್ರಾಯಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನಾನು ನೆಕ್ಸ್ಟು ಊರಿಗೆ ಹೋಗ್ಬೇಕಲ್ಲ, ಬಳ್ಳಾರಿಯಿಂದ ಬೆಳಗಾವಿಗೆ ಹೋಗ್ಬೇಕಲ್ಲ. ಇನ್ನು ನಮ್ಮ ವಾಪಸ್ ಹೋಗೋ ಜರ್ನಿ ಹೆಂಗಿತ್ತು ಅಂತ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಿ ಅಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಲ್ವಾ ಲಾಗು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.